ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ ಇವನು. ದಯವಿಟ್ಟು ಇದು ಒಂದು ಬಾರಿ ಬಹಳ ಬದಲಾವಣೆ ತರ್ತೀನಿ, ಅವನಲ್ಲೂ ಬದಲಾವಣೆ ಆಗುತ್ತೆ. ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ ಇವನು. ದಯವಿಟ್ಟು ಇದು ಒಂದು ಬಾರಿ ಬಹಳ ಬದಲಾವಣೆ ತರ್ತೀನಿ, ಅವನಲ್ಲೂ ಬದಲಾವಣೆ ಆಗುತ್ತೆ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಾನು ಸುಮ್ಮನೆ ಚರ್ಚೆ ಮಾಡಲ್ಲ. ಪಾಪ ನಮ್ಮ ಹತ್ರಲ್ಲೇ ಬೆಳ್ಕೊಂಡು ಕೆಲವು ಹೋಗವೆ. ಇನ್ನೊಂದ್ಸಲ ನೋಡ್ಬೇಕ ಬ್ರದರ್? ಬರೀ ಇದು ನೋಡೋದ್ರಿಂದ ಉಪಯೋಗ ಬರೋದಿಲ್ಲ ಬ್ರದರ್, ಇದ್ರ ಒಳಗಿಂದ ನೋಡ್ಬೇಕಲ್ಲ. ಕಾರಣ ಬರುತ್ತೆ. ನಾನೇನು ಎಲ್ಲೂ ಕದ್ದೋಗಲ್ವಲ್ಲ ಬ್ರದರ್. ಯಾವ ಸಮಯದಲ್ಲಿ ಅದನ್ನ ಇಡಬೇಕು ಇಡೋಣ. ಅಯ್ಯೋ, ಈಗ ಹೋಗ್ಬಿಟ್ಟು ಈ ಕುಮಾರಸ್ವಾಮಿನ ಯಾರಾದ್ರೂ ನಂಬ್ತೀರಾ? ರಾಜಕೀಯದಲ್ಲಿ ಎಷ್ಟೆಷ್ಟು ಸರ್ಕಾರಗಳನ್ನ ಉರುಳಿಸಿ ಕೆರಳಿಸಿ ಅಧಿಕಾರ ವ್ಯಾಮೋಹಕ್ಕೆ ಬಂದವರು. ಇನ್ನು ಕುಟುಂಬನ ಬಿಡ್ತಾರ? ಒಂದು ವಾರಗಳ ಮೊದಲು ಮತಯಾಚನೆಗೆ ಬಂದಂತಹ ಸಂದರ್ಭದಲ್ಲಿ ಹೇಳಿದ್ರು, ಇವರು ರೇವಣ್ಣ ಅವ್ರ ಮಗ ಅಲ್ಲ ರೀ, ನನ್ನ ಸ್ವಂತ ಮಗ ಇವರು, ನನ್ನ ಸ್ವಂತ ಮಗ ಅಂದ್ಕೊಂಡು ಪ್ರಜ್ವಲ್ ರೇವಣ್ಣ ಅವರಿಗೆ ಮತ ಹಾಕಿ ಅಂತ ಕೇಳಿದ್ರು. ಅದೇ ಇವತ್ತು ನಿನ್ನೆ ಹೇಳಿಕೆ ಯಾವ ರೀತಿ ಬದಲಾಯ್ತು ಅಂತ ನೋಡಿ. ನಮಗೂ ರೇವಣ್ಣ ಅವರ ಕುಟುಂಬನೂ ಒಂದೇ ಅಲ್ಲ, ಅದು ಬೇರೆನೆ, ನಮಗೂ ಅವ್ರಿಗೂ ಸಂಬಂಧನೇ ಇಲ್ವಾ, ಆ ಒಂದು ರೀತಿಯಲ್ಲಿ ಮಾತಾಡಿದ್ರು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ನೀವು ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿನ್ನೆ ವಿಶೇಷವಾದಂತಹ ಕೆಲವೊಂದು ತೀರ್ಮಾನಗಳು ನಡೆಯಿತು. JDS ನಿಂದ ದೇವೇಗೌಡರು ಒತ್ತಾಯ ಪೂರ್ವಕವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಉಚ್ಚಾಟನೆ ಮಾಡಲಾಯಿತು. ಅದೇ ರೀತಿ ಪರಾರಿಯಾಗಿದ್ದಂತಹ ರೇವಣ್ಣ ಅವರು ಮಾಧ್ಯಮದ ಮುಂದೆ ಬಂದರು. ಮಾಧ್ಯಮಗಳ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದರು. ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ವಿದೇಶದಲ್ಲಿದ್ದಾರೆ ಅನ್ನುವಂತಹ ಒಂದು ಉತ್ತರ, ಮಾತ್ರ ಅಲ್ಲ ಯಾವಾಗ ಬರ್ತಾರೆ ಅನ್ನುವಂತಹ ಪತ್ರಕರ್ತರ ಪ್ರಶ್ನೆಗೆ ಗೊತ್ತಿಲ್ಲಪ್ಪ, ಯಾವುದೋ ಕಾರ್ಯಕ್ಕೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ, ಬಂದಾಗ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಆದ್ರೆ ಇದು ಹೈಕಮಾಂಡ್ ತೀರ್ಮಾನದಂತೆ ರೇವಣ್ಣ ಅವರು ಪತ್ರಕರ್ತರ ಮುಂದೆ ಪತ್ರಿಕಾಗೋಷ್ಠಿಗೆ ಹಾಜರವಾದ್ರ ಅನ್ನುವಂತಹ ಒಂದು ಸಂದೇಹ ಇದೆ. ಯಾಕಂತಂದ್ರೆ ಅಪ್ಪನೂ ಇಲ್ಲ, ಮಗನೂ ಇಲ್ಲ. ಈ ರೀತಿ ಆದ್ರೆ ಏನಾಗುತ್ತೆ ಹೇಳಿ? ಈ ರೀತಿ ಆದ್ರೆ ನಿಸ್ಸಂಶಯವಾಗಿ ಇವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುವುದು. ಇವಾಗ ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ನೀಡಿದೆ, ಇದು ರೇವಣ್ಣ ಅವರ ಮೇಲೂ ಈ ಒಂದು ತನಿಖೆ ಬಾಧಿಸ್ತದೆ. ಯಾಕಂತಂದ್ರೆ ಇಲ್ಲಿ ಆರೋಪಗಳು ಬರೀ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ಮಾತ್ರ ಸಿಕ್ತು. ರೇವಣ್ಣ ಅವರ ಅಸಲಿಯತ್ತು ಇವಾಗ ಜನರು ಅಂದ್ರೆ ಸಂತ್ರಸ್ತರು ಬಾಯಿ ಬಿಡ್ತಾ ಇದ್ದಾರೆ. ಎಷ್ಟು ಜನ? 1-2 ಜನ ಅಲ್ಲ, ಇಲ್ಲಿ ಬಲಿಯಾಗಿದ್ದು ಹಲವಾರು ಮುಗ್ಧ ಹೆಣ್ಣು ಮಕ್ಕಳು, ಮಹಿಳೆಯರು, ವಯಸ್ಕರು. ಆ ಒಂದು ವಯಸ್ಸಿಗೆ ಮಿತಿಯನ್ನು ಹಿಡಿದೇ ಇಲ್ಲಿ ಇವರ ತೃಷೆಯನ್ನು ತೆಗೆದುಕೊಂಡಿದ್ದಾರೆ. ಈ ಕಾಮಕ್ಕೆ ಭಾವ, ರೋಷ, ಬಣ್ಣ ಯಾವುದು ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ತನ್ನ ತಾಯಿ ತನ್ನ ಮುತ್ತಜ್ಜಿ ಸಮಾನವಾಗಿದ್ದಂತಹ ಹೆಣ್ಣು ಮಹಿಳೆಯನ್ನ ಮನೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಯಾವ ರೀತಿಯಲ್ಲಿ ಇವತ್ತು ಮಾಧ್ಯಮಗಳು ತೆಪ್ಪಗಿರೋಕೆ ಕಾರಣ ಏನು ಅಂದ್ರೆ, ಮಾಧ್ಯಮಗಳು ಮಾತಾಡದಂತೆ ಕೋರ್ಟ್ನಿಂದ ಆರ್ಡರ್ನ ತಂದಿದ್ದಾರೆ, ಆದೇಶವನ್ನ. ಇದು ತಪ್ಪಿತಸ್ಥರು, ತಪ್ಪು ಮಾಡಿದವರೆಲ್ಲರೂ ಉಪಯೋಗಿಸುವಂತಹ ಒಂದು ರಾಮಬಾಣ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹಲವಾರು ಪ್ರಕರಣಗಳಲ್ಲಿ, ಪ್ರತ್ಯೇಕವಾಗಿ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಎನ್ನುವಂತಹ ಒಂದು ಹೆಸರನ್ನು ಕೂಡ ಬಹಿಷ್ಕಾರ ಮಾಡಲಾಯಿತು. ಇಂತಹ ಒಂದು ಹೆಸರುಗಳನ್ನ ಫೇಸ್ಬುಕ್ ಮುಖಾಂತರ ಅಥವಾ ಯೂಟ್ಯೂಬ್ ಮುಖಾಂತರ ನಾವು ಟೈಪ್ ಮಾಡಿದ್ರೆ ಆ ಒಂದು ವಿಡಿಯೋ ಅಥವಾ ಆ ಒಂದು ಪೋಸ್ಟ್ ತಕ್ಷಣ ಬ್ಲಾಕ್ ಆಗುವಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿತ್ತು. ಇದು ಯಾಕೆ ಮಾಡ್ತಾ ಇದ್ದಾರೆ? ತಾವು ತಪ್ಪು ಮಾಡಿಲ್ಲ ಅಂದ್ರೆ ತಮ್ಮ ವಿರುದ್ಧವಾಗಿ ಮಾತಾಡುವಾಗ ತಾವೊಬ್ಬರು ರಾಜಕಾರಣಿ ಅಂದ್ರೆ ಜನಸೇವಕ, ಒಂದು ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ಓರ್ವ ಸಂಸದ ಸ್ಥಾನದಲ್ಲಿರುವವರು. ನೀವು ಇಂತಹ ಒಂದು ಪ್ರಕರಣ ನಿಮ್ಮ ಮೇಲೆ ಆರೋಪ ಬರ್ತಾ ಇದೆ ಅಂದ್ರೆ ಅದನ್ನ ನಿಂತು ಆ ಒಂದು ವಿಚಾರವಾಗಿ ನೀವು ಮಾತಾಡಬೇಕು, ನಿಮ್ಮ ತಪ್ಪಿಲ್ಲ ಅಂದ್ರೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಯಾವುದೇ ಒಂದು ಹೇಳಿಕೆಗಳು ಬಂದಿಲ್ಲ ಅಂದ್ರೆ ಅವರು ಸುಮ್ಮನೆ ವಿದೇಶಕ್ಕೆ ಹೋಗಿಲ್ಲ. ಇಲ್ಲಿ ಅವರನ್ನ ವಿದೇಶಕ್ಕೆ ಕಳುಹಿಸಲು ಕೂಡ ಒಂದು ಸಂಚು ನಡೆದಿದೆ.
ಅದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನೋದು, ತಪ್ಪು ಮಾಡಿದವನನ್ನ ಹೇಡಮೂರಿ ಕಟ್ಟಿ ಭಾರತಕ್ಕೆ ತಂದು ಇಲ್ಲಿನ ವಿದ್ಯಮಾನಗಳ ಮುಖಾಂತರ ಅವರನ್ನ ಕಾನೂನು ವ್ಯವಸ್ಥೆಗೆ ಒಳಪಡಿಸಬೇಕು. ಜನಸಾಮಾನ್ಯರನ್ನ ಯಾವ ರೀತಿಯಲ್ಲಿ ಕ್ವಶನ್ ಮಾಡಲಾಗುತ್ತೋ ಅದೇ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕ್ವಶನ್ ಮಾಡಬೇಕು. ಮಾತ್ರ ಅಲ್ಲ, ಮಂಗಳೂರಿನ ಬೆಡಗಿಯರು ಅಂದ್ರೆ 6 ಮಂದಿ ಯುವತಿಯರ ಏನು ವಿಡಿಯೋದಲ್ಲಿದ್ದಾರೆ, ಅವರ ಗುರುತು ಪತ್ತೆ ಹಚ್ಚಲಾಗಿದೆ. ದೊಡ್ಡ ದೊಡ್ಡ ಮನೆತನದ ಹೆಣ್ಣು ಮಕ್ಕಳು. ಆ ಒಂದು ವಿಚಾರವಾಗಿ ತನಿಖೆ ನಡೀತಾ ಇದೆ. ಸಂತ್ರಸ್ತರಿಂದ ಸಾಕ್ಷಿಗಳನ್ನ ಸಂಗ್ರಹಿಸಲಾಗ್ತಾ ಇದೆ. ಇವೆಲ್ಲ ಕಾರ್ಯಗಳು ನಡೀತಾ ಇರುವಾಗ ಇದು ರಾಜಕೀಯದ ದೊಂಬರಾಟ ಅಂತ ಹೇಳಲಿಕ್ಕೆ ನಾಚಿಕೆ ಆಗೋದಿಲ್ಲ ರೇವಣ್ಣ ಅವರೇ. ತಾವು ತಮ್ಮ ಕುಟುಂಬ, ಭವಾನಿಯಮ್ಮ ಇವರ್ಯಾರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ಜನಸಾಮಾನ್ಯರು, ಹಾಸನ ಜಿಲ್ಲೆಯವರು ನಿಮ್ಮ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಇವಾಗ ಅನಿಸ್ತಾ ಇದೆ ನಿಮ್ಮ ಮೇಲಿನ ಭಯದಿಂದ ನಿಮ್ಮ ಮೇಲೆ ಓಟಾಗ್ತಾ ಇದ್ದಾರೆ ಇವರು ಅನ್ಸುತ್ತೆ. ನೀವು ಮಾಡ್ತಾ ಇರುವಂತಹ ಅಭಿವೃದ್ಧಿ ಕಾರ್ಯಕ್ಕೋ ಅಥವಾ ಕಾಳಜಿಂದಲೋ ಅಲ್ಲ, ಹೊರತಾಗಿ ನಿಮ್ಮ ಮೇಲಿನ ಭಯದಿಂದ ಜನಸಾಮಾನ್ಯರು ನಿಮಗೆ ಮತ ಹಾಕ್ತಾ ಇದ್ದಾರೆ. ಇವಾಗ ಬರುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ಪ್ರಜ್ವಲ್ ರೇವಣ್ಣ ಅವರನ್ನ ನೋಡಿದ್ರೆ ಜನಗಳಿಗೆ ಭಯ ಆಗುತ್ತೆ. ಅಷ್ಟೊಂದು ನಿಷ್ಠುರವಾಗಿ ಜನಸಾಮಾನ್ಯರಲ್ಲಿ ಬೆರೀತಾ ಇದ್ರು ಅಂತಾನ. ಇಂತಹ ಒಂದು ಪ್ರಕರಣ ಬಯಲಿಗೆ ಬಾರದೇ ಇದ್ದಿದ್ದ ಊರು ಕಳ್ಳತನ ಮಾಡಿ ಎಷ್ಟು ಟೈಮ್ ಅಂತ ಕಳ್ಳತನ ಮಾಡ್ತಾನೆ. ಒಂದಲ್ಲ ಒಂದು ದಿನ ಸಿಕ್ಕಾಕೊಳ್ಳೇಬೇಕು. ಅಂತಹ ಒಂದು ಸನ್ನಿವೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಿಕ್ಕಾಕೊಂಡಿದ್ದಾರೆ. ಇಲ್ಲವಾಗಿದ್ರೆ ರೇವಣ್ಣ ಅವರ ಪ್ರಕಾರ ಯಾಕೆ ಇವಾಗ ಇಂತಹ ಒಂದು ಪ್ರಕರಣ ಬಯಲಿಗೆ ಬಂತು? ಆ ಒಂದು ಪೆನ್ ಡ್ರೈವಿನಲ್ಲಿ ಇದ್ದಂತಹ ವಿಡಿಯೋಗಳು ಯಾಕೆ ಸಾಮಾಜಿಕ ಜಾಲತಾಣಗಳು ಹರಿದಾಡ್ತು? ಇದು ಕಳೆದ 5 ವರ್ಷಗಳ ಮೊದಲು ನಡೆದಂತಹ ಸಂಗತಿ ಅಂತ ಒಪ್ಕೊಂಡಿದ್ದಾರೆ ಸ್ವತಃ. ವರ್ಷಗಳ ಮೊದಲು ನಡೆದಂತಹ ಪ್ರಸಂಗವನ್ನ ಇವಾಗ ಬಯಲಿಗೆಳೆಯುವಂತಹ ಉದ್ದೇಶ ಅಥವಾ ಇದರ ಹಿಂದಿನ ಷಡ್ಯಂತ್ರವೇನು ಅಂತ ಒಂದು ಕ್ವಶನ್ ಕೇಳಬೇಕು ಅಂದ್ರೆ, ಇಂತಹ ಈ ಪ್ರಕರಣವು ಮೊದಲೇ ನಡೆದಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ಗೌಡ ಅಂದ್ರೆ HD ಕುಮಾರಸ್ವಾಮಿ ಅಥವಾ HD ಕುಟುಂಬಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಈ ಕಾಮಕಾಂಡದ ಬಗ್ಗೆ ಗೊತ್ತಿದೆ ಅನ್ಸುತ್ತೆ. ಯಾರು ಮಾತಾಡಬಾರ್ದು, ಇಂತಹ ಪ್ರಕರಣವನ್ನ ಯಾರು ಬಯಲಿಗೆ ತರಬಾರ್ದು. ತಂದ್ರೆ ಅವರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಮೊನ್ನೆ ದಿನ ಏನು ರಕ್ಷಿತ್ ಗೌಡನ ಹರೀಶ್ ಗೌಡನ ಯಾವುದೋ ಒಬ್ಬರ ಮೇಲೆ ಮಾರ್ಫ್ ಮಾಡಿದ್ರು ಅನ್ನೋ ಒಂದು ವಿಚಾರದಲ್ಲಿ FIR ದಾಖಲಾಗಿತ್ತು. ಯಾರೋ ಕೇಸ್ ಕೊಟ್ಟಿದ್ರು, ಇದು ಒರಿಜಿನಲ್ ವಿಡಿಯೋ ಅಲ್ಲ, ಫೇಕ್ ವಿಡಿಯೋ ಅನ್ನೋ ಒಂದು ರೀತಿಯಲ್ಲಿ. ಇರ್ಲಿ, ಫೇಕ್ ಅಂತಾನೆ ಅನ್ಕೊಳ್ಳೋಣ. ಫೇಕ್ ಅಂತ ಇದ್ರೆ ಯಾಕೆ ಈ ಮನೆತನ ಇಷ್ಟೊಂದು ಭಯ ಬೀಳ್ತಾ ಇದೆ? ಕಾರಣ ಹೇಳಿ. ರೇವಣ್ಣ ಅವರ ಮಾತಿನಿಂದಲೇ ಸ್ಪಷ್ಟ ಆಗ್ತಾ ಇದೆ. ಆ ಒಂದು ಗತ್ತು ಗೌಮಾನ ಅವರ ಮಾತಿನಲ್ಲಿ ಕಾಣ್ತಾ ಇಲ್ಲ. ಇವತ್ತು ಯೂಟ್ಯೂಬ್ ಚಾನೆಲ್ಗಳು ಮಾತ್ರ ಇವರ ವಿರುದ್ಧ ಮಾತೆತ್ತಾ ಇದೆ. ದೊಡ್ಡ ದೊಡ್ಡ ಏನು ಮುಖ್ಯಧಾರೆ ವಾಹಿನಿಗಳು ಇವತ್ತು ಈ ಒಂದು ವಿಚಾರವನ್ನ ಚರ್ಚೆ ಮಾಡ್ತಾ ಇಲ್ಲ. ಪ್ರತ್ಯೇಕವಾಗಿ ಏನು ಇಂತಹ ಪ್ರಕರಣಗಳು ಅನ್ಯ ಧರ್ಮದವರು ಯಾರಾದ್ರೂ ಮಾಡಿದ್ದಿದ್ರೆ, ಮುಸಲ್ಮಾನರು ಪ್ರತ್ಯೇಕವಾಗಿ ಮಾಡಿದ್ದಿದ್ರೆ, ಸುವರ್ಣ ಟಿವಿ ಚಾನೆಲ್, ಪಬ್ಲಿಕ್ ರಂಗಣ್ಣ, ಇನ್ನು BTV, UTV, KTV ಅಂತ 10 ಚಾನೆಲ್ಗಳು ತಮ್ಮ TRP ನ ಹೊತ್ತುಕೊಂಡು ರಾಜ್ಯದೆಲ್ಲೆಡೆ ಸಂಚರಿಸ್ತಾ ಇದ್ವು, ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ವು. 2000 ಅಂದ್ರೆ ಕನಿಷ್ಠ ಆ ಒಂದು ಹೇಳಿದ್ರು ಅಷ್ಟೇ. ಆದ್ರೆ ಇವತ್ತಿನ ಮಾಹಿತಿ ಪ್ರಕಾರ ಬರೋಬ್ಬರಿ 3000ಕ್ಕಿಂತಲೂ ಹೆಚ್ಚಿನ ವಿಡಿಯೋಗಳು ಆ ಒಂದು ಪೆನ್ ಡ್ರೈವ್ ನಲ್ಲಿ ಇದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಒಂದು ತನಿಖೆ ಸರಿಯಾದ ದಾರಿಯಲ್ಲಿ ಸಾಗಿದ್ದಲ್ಲಿ ತನಿಖಾಧಿಕಾರಿಗಳು ಯಾವುದೇ ಈ ಒಂದು ದೊಡ್ಡವರ ಕೈ ಕೆಳಗೆ ಅಥವಾ ಆ ಒಂದು ದುಡ್ಡಿನ ಗುಂಗಿನಲ್ಲಿ ಗುಮಾಯಿಸದೇ ಇದ್ದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬಂದೇ ಬರಬೇಕು, ಜೈಲೂಟ ತಿನ್ಬೇಕು. ಅಷ್ಟೊಂದು ದೊಡ್ಡ ಪ್ರಕರಣ. ಯಾಕಂತಂದ್ರೆ ಒಂದು ಸಮಾಜವನ್ನೇ ಇವರಿಂದ ಪ್ರೇರೇಪಿತಗೊಂಡ ಮಕ್ಕಳು ಅಥವಾ ಯುವಕರು ಯಾವ ದಾರಿಯಲ್ಲಿ ಹೋಗ್ಬೋದು ನೀವೇ ಆಲೋಚನೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿರ್ಬೋದು ಅಥವಾ ಅಣ್ಣ ತಮ್ಮಂದಿರಿರ್ಬೋದು, ದಯವಿಟ್ಟು ರಾಜಕೀಯಕ್ಕೆ ಕಳುಹಿಸುವ ಮುನ್ನ, ರಾಜಕೀಯ ನಾಯಕರ ಬೆಂಗಾವಲಾಗಿ ಕರೆದುಕೊಂಡು ಹೋಗುವ ಮುನ್ನ ಒಂದು ಮಾತಂತೂ ಎಚ್ಚರಿಕೆ ಕೊಡಿ. ದಾರಿ ತಪ್ಪಿದ ಮಗ ಆಗ್ಬೇಡಿ ಅಥವಾ ದಾರಿ ತಪ್ಪಿದ ಮೊಮ್ಮಗನ ರೀತಿ ಆಗ್ಬೇಡಿ ಅನ್ನುವಂತ ಒಂದು ಮಾಹಿತಿಯನ್ನು ಕೊಡಿ. ಸ್ನೇಹಿತರೆ, ಈ ಒಂದು ವಿಚಾರ ನಿಮಗೆ ಉಪಯುಕ್ತ ಮಾಹಿತಿ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡೋಕೆ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.